ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಎಪಿಸೋಡಿಂದಿಗೆ ನಾನು ಈ ಒಂದು ಎಪಿಸೋಡನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ನೋಡಿ, ಮೇಷದಿಂದ ಮೀನದವರೆಗೂ ಕೂಡ ಈ ಎಪಿಸೋಡಲ್ಲಿರ್ತಕ್ಕಂಥದ್ದು ಏನು, ಇದರ ವಿಶೇಷತೆ ಏನು ನೋಡಿ. ಮೇಷರಾಶಿ ಯಾವುದೇ ಒಂದು ರಾಶಿ, ಮೇಷ, ವೃಷಭ, ಹಾಗೆ ಮಿಥುನ, ಕಟಕ, ಹೀಗೆ ಯಾವುದೇ ರಾಶಿಗಳು ಯಾವ ಕರ್ಮದಿಂದ ಇಲ್ಲಿಗೆ ಬಂದಿದ್ದೀರಾ, ನೀವು ಯಾವ ಕರ್ಮಾನುಸಾರವಾಗಿ ಯಾವ ಒಂದು ಕೆಲಸದಲ್ಲಿ ತಲ್ಲೀನತೆ ಆದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ನಿಮ್ಮ ಜೀವನದ ತತ್ವ ಏನು, ಪೂರ್ವ ಪುಣ್ಯ ಸ್ಥಾನವಾಗಿರತಕ್ಕಂಥ ವಿಚಾರಗಳಲ್ಲಿ ಏನು ನಿಮಗೆ ಬಂದಿದೆ, ಎಲ್ಲ ಕೂಲಂಕುಷವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಮೇಷರಾಶಿ ಅಗ್ನಿತತ್ವ ರಾಶಿ ಅಲ್ವಾ? ಅಗ್ನಿತತ್ವ ರಾಶಿಯಲ್ಲಿ ಕುಜನ ಅಧಿಪತ್ಯ ಇರತಕ್ಕಂಥದ್ದು. ಅದರಲ್ಲಿ ಬರ್ತಕ್ಕಂಥ ಅಶ್ವಿನಿ ನಕ್ಷತ್ರ, ಹಾಗೆ ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ. ನೋಡಿ, ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರ. ಈ ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ಭಾಳ ವಿಶೇಷವಾಗಿ ಅವ್ರಿಗೆ ನಿಜವಾಗ್ಲೂ ಒಂದು ಸೇವಾ ಮನೋಭಾವದ ವೃತ್ತಿ ಅಂತ ನೋಡಿದ್ವಿ. ಅಲ್ಲಿಂದ ಪಂಚಮ ಸ್ಥಾನವನ್ನು ನೋಡಿ, ಸೇಮ್ ಟು ಸೇಮ್ ಮೂಲ ನಕ್ಷತ್ರ, ಅದೇ ರೀತಿಯಾಗಿ ಪೂರ್ವ ಫಲ್ಗುಣಿ ನಕ್ಷತ್ರ ಜೊತೆಗೆ ಉತ್ತರ ಫಲ್ಗುಣಿ ನಕ್ಷತ್ರ ಅಂತ ನೋಡಿದ್ವಿ. ಅಲ್ಲಿಂದ ಪಂಚಮ ಸ್ಥಾನ ಸಿಂಹರಾಶಿ ಬರ್ತದೆ. ಅದೇ ರೀತಿಯಾಗಿ ನೀವು ನವಮ ಸ್ಥಾನ ಅಂತ ನೋಡಿದ್ವಿ. ಅದಕ್ಕೆ ಪೂರ್ವ ಪುಣ್ಯ ಸ್ಥಾನಗಳು. ನೀವು ಏನು ತಗೊಂಬಂದಿದೆಯಾ, ನೀವು ತಗೊಂಬಂದಿರತಕ್ಕಂಥ ಕರ್ಮ ಏನು. ಮೂಲ ನಕ್ಷತ್ರ ಬರ್ತದೆ, ಪೂರ್ವಾಷಾಢ ನಕ್ಷತ್ರ, ಹಾಗೆ ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ ಇನ್ನೊಂದು ಭಾಗ ಮಕರ ರಾಶಿಗೆ ಹೋಗಿರ್ತಕ್ಕಂಥದ್ದಿದೆ. ಆದರೆ ಮೇಷ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ನೀವು ನಾನು ನೋಡಿದಾಗ ಮೊದಲು ಸ್ವಲ್ಪ ಕಷ್ಟಗಳನ್ನು ಅನುಭವಿಸಿ ತಾವು ಬೆಳೆದಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಗೊತ್ತಾಗ್ತದೆ. ಭಾಳ ವಿಶೇಷವಾಗಿರ್ತಕ್ಕಂಥ ಮೇಷರಾಶಿಯವರ ಗುಣ ಏನು ನೋಡಿ. ಖಂಡಿತ ಮೇಷರಾಶಿಯವರು ಆಲ್ಮೋಸ್ಟ್ ಆಲ್ ಸೇವಾ ಮನೋಭಾವದ ವೃತ್ತಿ, ಶುಶ್ರೂಷೆಯನ್ನು ಮಾಡ್ತಕ್ಕಂಥ ವೃತ್ತಿ ಅವರವರು. ಅಗ್ನಿತತ್ವ ರಾಶಿ ಇದ್ದರೂ ಖಂಡಿತ ಅವ್ರಿಗೇನೇ ಸಮಸ್ಯೆ ಇದ್ದರೂ ಕೂಡ ಯಾರು ಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದಾರೋ ಬೇಗ ಸ್ಪಂದನೆ ಮಾಡ್ತಕ್ಕಂಥ ಮೇಷರಾಶಿಯವರಿದ್ದಾರೆ. ಹೌದಲ್ವೋ? ಖಂಡಿತವಾಗಿ ಸತ್ಯ. ಯಾಕೆಂದರೆ ಅಶ್ವಿನಿ ನಕ್ಷತ್ರ ಮೊದಲ ಪ್ರಾರಂಭ, ಜೀವನ ಕ್ಲಿಷ್ಟತೆಯಿಂದ ಬೆಳೆಯುತ್ತೆ ಅವ್ರದ್ದು. ಎಲ್ಲರಿಗೂ ಕೂಡ ಸೇವಾ ಮನೋಭಾವದ ವೃತ್ತಿಯನ್ನು ಬೆಳೆಸಿ ಅವರಿಗೆ ಶುಶ್ರೂಷೆ ಮಾಡ್ತಕ್ಕಂಥ ಒಂದು ಗುಣ ಸಹಿತವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥದ್ದು ಇರ್ತದೆ. ಯಾಕಿದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಕರ್ಮ ಏನು, ವಾಟ್ ಈಸ್ ಯುವರ್ ಕರ್ಮ, ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗೆ ಭರಣಿ ನಕ್ಷತ್ರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸುಖ, ಒಂದು ಮೋಜು ಮಸ್ತಿಗಳನ್ನು ತೋರಿಸ್ತಕ್ಕಂಥದ್ದು ಕೂಡ ಇರುತ್ತೆ. ಅಲ್ಲೂ ಕೂಡ ಜಾತಕದ ಪ್ರಕಾರ ಅಂದರೆ ರಾಶಿಯ ಪ್ರಕಾರ ನೋಡಿ, ಸಿಂಹರಾಶಿ ಅಲ್ಲೂ ಕೂಡ ತಾವು ಮೋಜು ಮಸ್ತಿ, ಸ್ವಲ್ಪ ಮಧ್ಯಭಾಗದಲ್ಲಿ ಸುಖವನ್ನು ಕಾಣ್ತಕ್ಕಂಥದ್ದು. ಮೇಷರಾಶಿಯವರು ಪ್ರಾರಂಭದ ಹಂತದಲ್ಲಿ, ಪ್ರೈಮರಿ ಹಂತದಲ್ಲಿ ನಿಮಗೆ ಬಾಲ್ಯ ವ್ಯವಸ್ಥೆ, ಮೇಷರಾಶಿಯನ್ನಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ನೋಡಿದಾಗ ಸ್ವಲ್ಪ ಕ್ಲಿಷ್ಟತೆಯಿಂದ ಕೂಡಿರ್ತಕ್ಕಂಥದ್ದು ಇರ್ತದೆ. ತದನಂತರದಲ್ಲಿ ಅಲ್ಪ ಸುಖವನ್ನು ಕಾಣ್ತಕ್ಕಂಥದ್ದು ಇರ್ತದೆ. ಮೇಲಾಗಿ ಇಂಪಾರ್ಟೆಂಟು ಕೃತಿಕಾ ನಕ್ಷತ್ರ ಇರೋದ್ರಿಂದ ಸೂರ್ಯನ ತತ್ವ ಅಂದರೆ ರಾಜಕೀಯವಾಗಿರ್ತಕ್ಕಂಥ ತತ್ವ ಇವರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಏನು ಹಾಗಾದರೆ ಇವರ ಕರ್ಮ ಅನುಸಾರವಾಗಿ ನಾವು ನೋಡಿದಾಗ ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ಒಬ್ಬ ರಾಜಕೀಯ ವ್ಯಕ್ತಿಯಾಗಿರ್ತಕ್ಕಂಥ ವಿಚಾರದಲ್ಲಿ ತಗೊಂಡಾಗ, ಎಕ್ಸಾಂಪಲ್ ತಗೊಳ್ತಿದ್ದೀನಿ, ರಾಜಕೀಯ ವ್ಯಕ್ತಿಯಾಗಿ ತಗೊಂಡಾಗ ಈಸ್ ದ ಕಿಂಗ್ ಮೇಕರ್. ಇವರು ತಾನು ಕಿಂಗ್ ಆಗೋದಕ್ಕಿಂತ ಕಿಂಗ್ ಮೇಕರ್ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಆ ಥರದ ಮನೋಭಾವತೆ ಇವರಲ್ಲಿ ಜಾಸ್ತಿ ಅಡಕವಾಗಿರುತ್ತೆ. ತಾನು ಸ್ವತಃ ಪ್ರಯತ್ನಪಟ್ಟು ಬೆಳೀತಕ್ಕಂಥದ್ದೇ ಜಾಸ್ತಿ ಮೇಷರಾಶಿಯವರ ತತ್ವ. ಅದಕ್ಕೋಸ್ಕರ ನೋಡಿ, ಭಾಳ ಮುಖ್ಯವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಬ್ಬ ಮಿಲಿಟರಿ ಆಫೀಸ್, ಪೊಲೀಸ್, ಇದೇ ಥರದ ಜಾಸ್ತಿ ವಿಚಾರಗಳಿಗೆ ಅವ್ರ ಇನ್ವಾಲ್ವ್ಮೆಂಟ್ ಇರ್ತದೆ. ಮುಂದಾಳತ್ವ ಎಲ್ಲದನ್ನು ತಗೊಂಡಾಗ ಭಾಳ ಮುಖ್ಯವಾಗಿ ಅವರೇನು ಎಲ್ಲದಕ್ಕೂ ಕಾರ್ಯಗಳಿಗೆ ನೋಡೋಣ ಅದೇನಾಗ್ತದೋ, ನಾನು ಅದನ್ನು ಸರಿಪಡಿಸ್ಕೊಂತ ಕೆಲಸ ಮಾಡ್ತೀನಿ. ಜನಗಳೊಟ್ಟಿಗೆ ಸ್ಪಂದನೆಗಳನ್ನು ಹೇಗೆ ಮಾಡಬೇಕು. ಭರಣಿ ನಕ್ಷತ್ರ 2 ಮತ್ತು 7ರ ಅಧಿಪತ್ಯ. ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ಮೇಷ ರಾಶಿಯವರ ವಿಚಾರಕ್ಕೆ ಬಂದಾಗ ಈಸ್ ದ ಕಿಂಗ್ ಮೇಕರ್. ಕಷ್ಟದಿಂದ ಕೂಡಿರ್ತಕ್ಕಂಥದ್ದು ಇರ್ತದೆ. ಹಾಗೆ ಮ್ಯಾಕ್ಸಿಮಮ್ ಅವರು ಜನಾನುರಾಗಿಗಳಾಗ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತಕ್ಕಂಥದ್ದಿದೆ. ಯಾರು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರೋ ಆದಷ್ಟು ಇವರ ಕರ್ಮಾನುಸಾರವಾಗಿ ನಾವು ವೀಕ್ಷಣೆಯನ್ನು ಮಾಡಿದಾಗ
ಖಂಡಿತ ಒಂದು ಮ್ಯಾಕ್ಸಿಮಮ್ ಅವರು ಬೆಳೀತಾ 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 ಒಂದು ಆರ್ಗನೈಸಿಂಗ್ ಕೇಪಬಿಲಿಟಿಯನ್ನು ಬೆಳೆಸ್ತಕ್ಕಂಥ ಶಕ್ತಿ ಮೇಷರಾಶಿಯವ್ರಿಗೆ ಅಡಕವಾಗಿರುತ್ತೆ. ಅದನ್ನು ಮೂಲತಃ ಮೇಷರಾಶಿಯವರು ಮೊದಲಿಂದಲೇ ಆ ಭಾವನೆಗಳನ್ನು, ಆ ದಾರಿಗಳನ್ನು ಬೆಳೆಸ್ತಾ ಬಂದಾಗ ಖಂಡಿತವಾಗಿ ಮೇಷರಾಶಿಯವರು ಜೀವನದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವದವರಾಗ್ತಾರೆ. ಅದಕ್ಕೋಸ್ಕರ ಪ್ರತಿಯೊಂದು ನಕ್ಷತ್ರಾಧಿಪತಿ ನೋಡಿ ಲಗ್ನದಲ್ಲೇ, ಹಾಗೆ ಪಂಚಮದಲ್ಲಿ, ಹಾಗೆ ನವಮದಲ್ಲಿ ವೀಕ್ಷಣೆಯನ್ನು ಮಾಡಿದಾಗ ಅವರ ಕರ್ಮ ಏನು ಹೇಳುತ್ತೆ, ಇದು ಒಂದು ಜನರಲ್ ಆಗಿ ನೋಡ್ಬೋದು. ಹಲವಾರು ಕ್ಷೇತ್ರಗಳಿರುತ್ತೆ, ಬಿಸ್ನೆಸ್ ಕ್ಷೇತ್ರಗಳಲ್ಲಿರ್ಬೋದು, ವ್ಯವಸಾಯ ಕ್ಷೇತ್ರಗಳಲ್ಲಿರ್ಬೋದು, ಒಬ್ಬ ದೊಡ್ಡ ಫ್ಯಾಕ್ಟ್ರಿ ಓನರ್ಸ್ ಆಗಿರ್ಬೋದು, ಬೇಕಾದಷ್ಟು ಜನ ಮೇಷರಾಶಿಯವ್ರನ್ನ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಬಾರ್ನ್ಸ್ ಮೇಷರಾಶಿಯವ್ರು ಅಂದರೆ ಆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಇಂಡಿಯನ್ ಪೀಪಲ್ಸ್ ನೋಡಿ ಮೊದಲು ತೋರಿಸ್ತಕ್ಕಂಥದ್ದು ಅಂಬಾನಿಯನ್ನು ತೋರಿಸುತ್ತೆ. ಇವರೆಲ್ಲ ಕೂಡ ಮ್ಯಾಕ್ಸಿಮಮ್ ಜೀವನದಲ್ಲಿ ಮೊದಲ ಹಂತವನ್ನು ನೋಡಿದಾಗ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥದ್ದು ಕಷ್ಟದಿಂದ ಮೇಲೆ ಬಂದಿರತಕ್ಕಂಥ ವ್ಯಕ್ತಿತ್ವ, ರಾಜವೈಭೋಗವನ್ನು, ಅದಕ್ಕೋಸ್ಕರ ಕೃತಿಕಾ ನಕ್ಷತ್ರ ರಾಜವೈಭೋಗವನ್ನು ಕೊಡ್ತಕ್ಕಂಥ ನಕ್ಷತ್ರ. ಸಾಧ್ಯವಾದಷ್ಟು ಮೇಷರಾಶಿಯವರು ಬೆಳೆಸ್ಕೊಳ್ತಕ್ಕಂಥ ಗುಣ ಏನು? ನಾನು ಅನಾಲಿಸಿಸ್ ಪ್ರಕಾರ ನೋಡೋದಾದರೆ ಮೇಷರಾಶಿ ಭರಣಿ ನಕ್ಷತ್ರಕ್ಕೆ ಎಕ್ಸಾಂಪಲ್ ತಗೊಂಡಾಗ ಮೇಷರಾಶಿ ಭರಣಿ ನಕ್ಷತ್ರ ಬಹಳ ಉಜ್ವಲವಾಗಿ ಧರಣಿಯನ್ನು ಆಡ್ತಕ್ಕಂಥ ಕೇಪಬಿಲಿಟಿ ಹೊಂದಿರತಕ್ಕಂಥ ನಕ್ಷತ್ರ. ಮೇಲಾಗಿ ಯಮನ ನಕ್ಷತ್ರವಾದ್ದರಿಂದ ಭಾಳಷ್ಟು ಕೂಡ ನ್ಯಾಯಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥ ಒಂದು ರಾಶಿ ಕೂಡ. ಅದಕ್ಕೆ 9ರ ರಾಶಿ, 9 ಅಲ್ಲಿಂದ ಪಂಚಮ ನವಮ ಸ್ಥಾನ ಯಾವುದು? ಧನುರಾಶಿ ನ್ಯಾಯಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಾರೆ. ಅಗ್ನಿತತ್ವ ಇವರೆಲ್ಲ ಮೇಷ, ಸಿಂಹ, ಹಾಗೆ ಬರ್ತಕ್ಕಂಥ ಧನುರಾಶಿ ಅಗ್ನಿತತ್ವದ ರಾಶಿ. ನಿಮ್ಮ ಜೀವನದ ಗುರಿ ಏನು ಪೂರ್ವ ಪುಣ್ಯ ತಗೊಂಬಂದಿದ್ದೀರಾ? ನೀವು ಪೂರ್ವ ಪುಣ್ಯದಿಂದ ಬಂದಿರತಕ್ಕಂಥದ್ದು ಒಂದು ಸೇವಾ ಮನೋಭಾವದ ವೃತ್ತಿ. ಇಂದಿನ ಜನ್ಮದ ವಿಚಾರಗಳನ್ನು ತಗೊಂಡಾಗ ನೀವು ಖಂಡಿತವಾಗಿ ಒಬ್ಬ ರಾಜಮನೆತನದಲ್ಲಿ ಸೇನಾಧಿಪತಿಗಳಾಗಿರ್ಬೋದು, ಒಬ್ಬ ಮಿಲಿಟರಿ ಆಫೀಸರ್ ಆಗಿರ್ಬೋದು, ಯಾಕೆಂದರೆ ನಾವು ಜನ್ಮವನ್ನು ತಾಳಿ ಮುಕ್ಕೋಟಿ ಒಂದು ಅಣು ರೇಣ ಕಣಗಳಲ್ಲಿ ಬಂದಿರತಕ್ಕಂಥ ಈ ಜನ್ಮ ಮೊದಲು ಹಾಗೆ ಮಾನವ ಜನ್ಮವಾಗಿ ಬಂದಿರತಕ್ಕಂಥದ್ದಿದೆ. ಆ ನಿದರ್ಶನವನ್ನು ನಾವು ಇಟ್ಕೊಂಡು ನೋಡಿದಾಗ ನಿಜವಾಗ್ಲೂ ಮೇಷ ರಾಶಿಯಲ್ಲಿರ್ತಕ್ಕಂಥವ್ರು ಒಬ್ಬ ಕಿಂಗ್ ಮೇಕರ್, ಒಬ್ಬ ಸಂಸ್ಥೆಯನ್ನು ನಡೆಸ್ತಕ್ಕಂಥ ವ್ಯಕ್ತಿತ್ವ. ಕೋಟಿ ಅಂತಕ್ಕಿನ್ನ ಆಯಾ ಕ್ಷೇತ್ರ ಫಲ ಅನುಗುಣವಾಗಿ ಯಾರು ಮೇಷರಾಶಿಯಲ್ಲಿದ್ದರೋ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ನಿಮಗೆ ನೀವೇ ಕ್ವಶನ್ ಹಾಕ್ಕೊಳ್ಳಿ. ಮೇಷರಾಶಿ ನಾನೊಂದು ಆರ್ಗನೈಸಿಂಗ್ ಕೇಪಬಿಲಿಟಿಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು, ಅದಕ್ಕೋಸ್ಕರ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ವ್ಯಕ್ತಿಗಳು. ಈಗಿನ ಒಂದು ಟ್ರೆಂಡಿಂಗ್ ನೋಡಿದಾಗ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥದ್ದು, ಒಬ್ಬ ಫ್ಯಾಕ್ಟ್ರಿ ಓನರ್ ಆಗ್ತಕ್ಕಂಥದ್ದು, ಅದೇ ರೀತಿಯಾಗಿ ಯಾವುದೋ ಒಂದು ಕೆಲಸದಲ್ಲಿ ಅಂದರೆ ಮೇಸ್ತ್ರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇವ್ರಿಗೆ ಮ್ಯಾಕ್ಸಿಮಮ್ ಅದೇ ಒಂದು ಮನೋಭಾವದ ವೃತ್ತಿಯಿಂದ ಬಂದಿರತಕ್ಕಂಥ ವ್ಯಕ್ತಿತ್ವಗಳು ಜಾಸ್ತಿ ಬರುತ್ತೆ. ಅದಕ್ಕೆ ಪೂರ್ವ ಪುಣ್ಯದಿಂದ ಏನು ತಂದಿರ್ತೀಯ ನೋಡಿ. ಪಂಚಮ ಸ್ಥಾನವನ್ನು ನೋಡಿದಾಗ ಯೂಶಲಿ ಒಬ್ಬ ರಾಜತತ್ವವನ್ನು ಮೇಷರಾಶಿಯವರು ಜಾಸ್ತಿ ಹೊಂದಿರ್ತಾರೆ. ರಾಜತತ್ವ ಅಂದರೆ ಸರ್ವೇ ಸಾಮಾನ್ಯವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾರೋ ತಲೆ ತಗ್ಸೋದಿಲ್ಲ. ನಾನು ಹಿಂಗೆ ಮಾಡ್ತೀನಿ, ನಾನು ಹಿಂಗೆ ಬದುಕ್ತೀನಿ ಅಂತಕ್ಕಂಥ ಮನೋಭಾವದ ವೃತ್ತಿ ಇರ್ತದೆ ಇವರಲ್ಲಿ. ಏನು ಡಿಫಾಲ್ಟ್ಸ್ ಅಂದರೆ ಅತಿರೇಕಕ್ಕೆ ಹೋಗ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು. ಇದನ್ನು ಡಿಫಾಲ್ಟ್ಸು ನೋಡಬೇಕಾಗ್ತದೆ. ಅತಿರೇಕಕ್ಕೆ ಹೋಗಿ ಕೆಲವೊಂದು ಬಾರಿ ನಷ್ಟವನ್ನು ಹೊಂದತಕ್ಕಂಥದ್ದು ಖಂಡಿತ ಇದೆ. ಸರಿಯಾದಂಥ ಜ್ಞಾನ ಮಾರ್ಗ ಬೇಕು. ಅದಕ್ಕೋಸ್ಕರ ನೋಡಿ, ಅಲ್ಲಿ ಮೇಷ ರಾಶಿಯವ್ರಿಗೆ ಗುರು ಬಹಳಷ್ಟು ಪ್ರಬಲವಾಗಿತ್ತು ಅಂದರೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿ ಮೇಷರಾಶಿಯವರು ಬೆಳೀತಾರೆ. ಅದೇ ಗುರು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಸ್ಥಾನದಲ್ಲಿದ್ದಲೇ ನೀಚರಾಶಿಯಲ್ಲಿದ್ದು ಇದ್ದಾಗ ನಷ್ಟವನ್ನು ಹೊಂದಿ ಬೇಗ ಅವರ ಜೀವನದಲ್ಲಿ ಅಧಃಪತನಕ್ಕೆ ಹೋಗ್ತಕ್ಕಂಥದ್ದು ಮೇಷರಾಶಿಯವ್ರಿಗಿರುತ್ತೆ. ಯಾವಾಗ ಗ್ರಹಗಳ ಸಮ್ಮಿಲನಗಳು ಚೆನ್ನಾಗಿದ್ದಾಗ ಮೇಷರಾಶಿಯವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಗುರುವಿನ ಬಲ ಇವೆಲ್ಲ ಇದ್ದಾಗ ಮೇಷರಾಶಿ ಅಧಿಪತ್ಯ ಕುಜನೂ ಸಹಿತವಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಸೊ ಮೇಷರಾಶಿಯವರು, ನಾನು ಇವೆಲ್ಲ ನಿಮಗೆ ಯಾಕೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೇನೆ ಅಂದರೆ, ಮೇಷ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಅಭಿವೃದ್ಧಿ ಅಂದರೆ ನೀವು ಒಂದು ಕರ್ಮವನ್ನು ಅನುಸಾರವಾಗಿ ನೋಡಿದಾಗ ನೀವು ಖಂಡಿತ ಒಬ್ಬ ಜೀವನದಲ್ಲಿ ಮೋಸ್ಟ್ ಪ್ರಾಬಬಲಿ ಒಬ್ಬ ಕಿಂಗ್ ಮೇಕರ್. ಖಂಡಿತ ಯಾವ ವಿಚಾರಕ್ಕೆ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರೋ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಅಳವಡಿಕೆಯನ್ನು ಮಾಡ್ಕೊಳ್ಳಿ. ನಾನಿಂದು ಡಯಾಗ್ನೈಸ್ ಮಾಡ್ತಾ ಇದ್ದೇನೆ. ಯಾವ ಕ್ಷೇತ್ರವನ್ನು ನೀವು ಆದಷ್ಟು ಕೂಡ ಪರಿಪೂರ್ಣವಾಗಿ ಆ ಕ್ಷೇತ್ರಕ್ಕೆ ತಾವು ನಿಂತ್ಕೊಂಡು ಆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಬಂದರೆ
ನಿಜವಾಗ್ಲೂ ಮೇಷರಾಶಿಯವರು ಅದ್ಭುತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಬೆಳಿತಾನೆ. ಸಮಾಜವನ್ನು ನಡೆಸ್ತಕ್ಕಂಥ ಶಕ್ತಿ ಅವನಲ್ಲಿರ್ತಕ್ಕಂಥದ್ದಿರುತ್ತೆ. ಹತ್ತಾರು ಜನಕ್ಕೆ, ಸಾವಿರಾರು ಜನಕ್ಕೆ ಅವನು ಮಾರ್ಗದರ್ಶಕನಾಗಿ ಬೆಳೆತಕ್ಕಂಥದ್ದು ಸತ್ಯ. ಯಾಕೆಂದರೆ ಲಗ್ನದಿಂದ ಅವು ನವಮ ಸ್ಥಾನನೇ ಧನುರಾಶಿ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಅವ್ರಿಗೆ ರಾಜ ಟಿವಿ, ರಾಜಗಾಂಭೀರ್ಯ, ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಟೇ ಕೊಡುತ್ತೆ. ಇನ್ನು ನಾವು ಮದುವೆ ಜೀವನ ಎಕ್ಸೆಟ್ರಾ ಎಲ್ಲ ಬಂದಾಗೆ ನೋಡಿದ್ರೂ ಕೂಡ ಫ್ಯಾಮಿಲಿಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು, ಹೆಚ್ಚಿನದಾಗಿ ನಾವು ಫ್ಯಾಮಿಲಿಯ ಪ್ರೊಟೆಕ್ಟರ್ ಕೂಡ ಮೇಷರಾಶಿಯವರು ಆಗ್ತಕ್ಕಂಥದ್ದು ಇರ್ತದೆ. ಜೀವನದಲ್ಲಿ ನಮ್ಮ ಫ್ಯಾಮಿಲಿಗೆ ಏನು ಕೊರತೆಗಳು ಬರಬಾರ್ದು ಅಂತಕ್ಕಂಥ ವಿಚಾರಗಳು ಮೇಷರಾಶಿಯಲ್ಲಿ ಅಡಕವಾಗಿರ್ತಕ್ಕಂಥದ್ದು ಇರುತ್ತೆ. ಓವರಾಲ್ ಕನ್ಸಾಲ್ಡೇಟ್ ಮಾಡಿ ನೋಡಿದಾಗ ಮೇಷರಾಶಿಯವರು ಆದಷ್ಟು ನಿಮ್ಮ ಕರ್ಮಾನುಸಾರವಾಗಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಅಳವಡಿಕೆ ಮಾಡಿಕೊಂಡು ಜೀವನದಲ್ಲಿ ಅತಿ ಬುದ್ಧಿಯನ್ನು ಉಪಯೋಗಿಸ್ಕೊಂಡು, ಯಾಕೆಂದರೆ ಪಂಚಮ ಸ್ಥಾನ ಸೂರ್ಯನ ತತ್ವ, ಆದಷ್ಟು ಕೂಡ ಗಾಂಭೀರ್ಯವಾಗಿರ್ತಕ್ಕಂಥ ಕ್ಷೇತ್ರಗಳು, ಗಾಂಭೀರ್ಯದ ಡಿಗ್ನಿಫೈಡ್ ಆಗಿರ್ತಕ್ಕಂಥ ಕ್ಷೇತ್ರಗಳನ್ನು ಈ ಮೇಷ ರಾಶಿಯವರು ಏನಾದರೂ ಅಳವಡಿಕೆ ಮಾಡಿಕೊಂಡೇ ಆದಲ್ಲಿ ಜೀವನದಲ್ಲಿ ಖಂಡಿತವಾಗಿ ಸಕ್ಸಸ್ ರೇಟ್ ಸಿಗ್ತಾರೆ. ಆಯಾ ಕ್ಷೇತ್ರ ಫಲದಲ್ಲಿ ನಾನು ಹೇಳೋದು ಅರ್ಥ ಆಗಿರ್ಬೇಕು. ಗುರುಗಳೇ ನೀವು ಹೇಳ್ತಾ ಇದ್ದೀರಾ ಹಾಗೆ ಹೀಗೆ ಅಂತ, ನೆವರ್. ಆಯಾ ಕ್ಷೇತ್ರ ಫಲದಲ್ಲಿ ಅಲ್ಲಿ ಬೆಳೀತಕ್ಕಂಥ ವ್ಯಕ್ತಿಗಳು ಮೇಷರಾಶಿಯವರು ಮುಂದಾಳತ್ವವನ್ನು ವಹಿಸ್ತಕ್ಕಂಥ ಶಕ್ತಿಗಳು, ಹಾಗೆ ಅವ್ರಿಗೆ ನರಿಶಿಂಗ್ ಅಂದರೆ ಆದಷ್ಟು ಕೂಡ ಒಬ್ಬ ಸೇವಾ ಮನೋಭಾವದ ವೃತ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು 100% ಮೇಷರಾಶಿ ಯಾವಾಗಲೂ ಕೂಡ ಅಗ್ನಿತತ್ವವಾದರೂ ಕೂಡ ಜೀವನದಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡ್ತಕ್ಕಂಥ ಗುಣ ಇರುತ್ತೆ. ಆ ಗುಣಗಳನ್ನು ಅವರು ಬೆಳೆಸ್ಕೊಳ್ತಾ ಬಂದರೆ ಜೀವನದಲ್ಲಿ ಖಂಡಿತವಾಗಿ ಸಕ್ಸಸ್ ರೇಟ್ ಸಿಕ್ಕೇ ಸಿಗುತ್ತೆ. ಮೊದಲಾಗಿ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳು ಬಂದರೂ ನಿಜವಾಗ್ಲೂ ಬರ್ತಾ ಈ ಒಂದು ಕ್ಷೇತ್ರದಲ್ಲಿ ಬೆಳೆದು ಕೊನೆಗೆ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ಸಾಧ್ಯವಾದಷ್ಟು ಕೂಡ ನೀವು ನಾಯಕತ್ವದ ಗುಣಗಳನ್ನು, ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಗುಣಗಳನ್ನು ಬೆಳೆಸ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಜೀವನದ ಪೂರ್ವ ಪುಣ್ಯ. ನೀವು ಹುಟ್ಟಿರ್ತಕ್ಕಂಥ ಗುರಿನೇ ಸಾಧ್ಯವಾದಷ್ಟು ಜನಗಳನ್ನು, ಹಾಗೆ ಒಂದು ಸೇವಾ ಮನೋಭಾವದ ವೃತ್ತಿಯನ್ನು ಇಟ್ಕೊಳ್ತಕ್ಕಂಥ ವ್ಯಕ್ತಿಗಳಾಗಿ ಹುಡ್ತೀರಾ. ಸೊ ಅದೇ ನಿಮ್ಮ ಪೂರ್ವ ಪುಣ್ಯ. ಖಂಡಿತ ಈ ಒಂದು ಕ್ಷೇತ್ರ ಫಲದಲ್ಲಿ ನೀವು ಓದಿದ್ದೆ ಆದಲ್ಲಿ ಜೀವನದಲ್ಲಿ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಇದು ಸಕ್ಸಸ್ ಸೂತ್ರ. ಖಂಡಿತ ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿ ಅನೇಕ ವಿಚಾರಗಳೊಂದಿಗೆ, ಭಾಳ ಸರಳ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.